ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ. ಎಲ್ಲರಿಗೂ ನಮಸ್ಕಾರ. ಶ್ರೀ ವೇದಾಂತ ದೇಶಿಕ ವಿರಚಿತ ಶ್ರೀ ಪಾದುಕಾ ಸಹಸ್ರದ 120ನೇ ಪದ್ಯವನ್ನು ಈ ದಿನ ಅನುಸಂಧಾನ ಮಾಡೋಣ. ಇದು ಸಮರ್ಪಣಾ ಪದ್ಧತಿಯ ಕಡೆಯ ಪದ್ಯ. ಶ್ರೀ ಪಾದುಕಾ ಸಹಸ್ರದಲ್ಲಿ ಒಟ್ಟು 32 ಪದ್ಧತಿಗಳಿವೆ. ಪ್ರತಿಯೊಂದು ಪದ್ಧತಿಯ ಮೊದಲನೆಯ ಪದ್ಯ ಅನುಷ್ಠುಪ್ ಛಂದಸ್ಸಿನಲ್ಲಿರುತ್ತದೆ ಮತ್ತು ಕಡೆಯ ಪದ್ಯ ಆರ್ಯ ಛಂದಸ್ಸಿನಲ್ಲಿ ಇರುತ್ತದೆ. ಆದುದರಿಂದ ಈ ಪದ್ಯಕ್ಕೆ 2 ಸಾಲುಗಳು ಇದೆ. ಭರತಸ್ಯೇವ ಮಾಮಪಿ ಪ್ರಶಮಿತ ವಿಶ್ವಾಪವಾದ ದುರ್ಜಾತ ಶೇಷೇವ ಶಿರಸಿ ನಿತ್ಯಂ ವಿಹರತು ರಘುವೀರ ಪಾದುಕೆ ಭವತಿ. ಪ್ರತಿಪದಾರ್ಥ ಹೀಗಿದೆ. ಹೇ ರಘುವೀರ ಪಾದುಕೆ, ಹೇ ಶ್ರೀರಾಮನ ಪಾದುಕೆಯೇ, ಭರತಸ್ಯೇವ ಭರತನ ವಿಷಯದಲ್ಲಿರುವಂತೆ, ಮಾಮಪಿ ನನ್ನ ವಿಷಯದಲ್ಲೂ ಕೂಡ, ಪ್ರಶಮಿತ ವಿಶ್ವಾಪವಾದ ದುರ್ಜಾತ ಎಲ್ಲ ಅಪವಾದಗಳು ಶಾಂತವಾಗುವಂತೆ, ಮಮ ನನ್ನ, ಶಿರಸಿ ನಿತ್ಯಂ ತಲೆಯಲ್ಲಿ ಶೇಷವಸ್ತ್ರದಂತೆ ನಿತ್ಯವೂ ವಿಹರತಿ ವಿಹರಿಸಲಿ. ಭಾವಾರ್ಥ ಹೀಗಿದೆ. ಓ ಶ್ರೀರಾಮನ ಪಾದುಕೆಯೇ, ಭರತನು ಪ್ರೀತಿ ಗೌರವಗಳಿಂದ ನಿನ್ನನ್ನು ತಲೆಯ ಮೇಲೆ ಧರಿಸಿದ್ದರಿಂದಲೇ ಅವನಿಗೆ ಬಂದ ಲೋಕಾಪವಾದವು ದೂರವಾಯಿತು. ಅದರಂತೆ ನೀನು ನನ್ನ ತಲೆಯ ಮೇಲೆಯೂ ಶೇಷವಸ್ತ್ರದಂತೆ ಇದ್ದು ಕಂಗೊಳಿಸುತ್ತಾ ನನ್ನ ಮೇಲಿನ ಸಕಲ ಅಪವಾದಗಳನ್ನು ಹೋಗಲಾಡಿಸಬೇಕು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಕನ್ನಡದ ಪದ್ಯ ಹೀಗಿದೆ. ಭರತ ನಿನ್ನನು ಶಿರದಿ ಒಲುಮೆಯಲಿ ಇರಿಸೆ ಜಗದಪವಾದ ಅವನಿಗಿಲ್ಲವಾಯಿತು. ಅಂತೆಯೇ ಎನ್ನ ತಲೆಯಲು ಶೇಷವಸ್ತ್ರದೋಲಿದ್ದು ಅಪರಾಧ ಎನ್ನದೆಲ್ಲವನು ಮನ್ನಿಸುವವಳಾಗು. ಯಾರಿಗಾದರೂ ಕಷ್ಟ ಬಂದಾಗ ಅದರ ಪರಿಹಾರಕ್ಕಾಗಿ ಯಾರದೋ ಕೈಕಾಲು ಹಿಡಿಯಬಾರದು. ಯಾರಿಗೆ ಸಾಮರ್ಥ್ಯ ಇದೆಯೋ ಅವರನ್ನು ಪ್ರಾರ್ಥಿಸಬೇಕು. ಶ್ರೀಮದ್ ವಾಲ್ಮೀಕಿ ರಾಮಾಯಣದಿಂದ ಶ್ರೀರಾಮ ಪಾದುಕೆಗಳಿಗೆ ಅಪವಾದವನ್ನು ದೂರ ಮಾಡುವ ಶಕ್ತಿ ಇದೆ ಎಂದು ತಿಳಿದು ಬಂದಿದೆ. ಆದುದರಿಂದಲೇ ಶ್ರೀ ವೇದಾಂತ ದೇಶಿಕರು ಇಲ್ಲಿ ಓ ಪಾದುಕೆಯೇ, ಭರತನಿಗೆ ಬಂದಿದ್ದ ಜನಾಪವಾದ ಹೋಗಲಾಡಿಸಿದಂತೆ ನನ್ನ ತಪ್ಪುಗಳನ್ನು ಮನ್ನಿಸಿ ಅಪವಾದಗಳನ್ನು ಹೋಗಲಾಡಿಸು ಎಂದು ಪ್ರಾರ್ಥನೆ ಮಾಡಿದ್ದಾರೆ. ತ್ರೇತಾಯುಗದಲ್ಲಿ ರಾವಣನ ಉಪಟಳ ಮಿತಿಮೀರಿದಾಗ ದೇವತೆಗಳು ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥಿಸಿದ್ದರು. ಸರ್ವಸಮರ್ಥನಾದ ಶ್ರೀಮನ್ನಾರಾಯಣನು ದೇವತೆಗಳ ಪ್ರಾರ್ಥನೆಯನ್ನು ಈಡೇರಿಸಿದನು. ಜಗತ್ತಿನಲ್ಲಿ ರಾಕ್ಷಸರ ಕಾಟ ತಾಳಲಾರದೆ ಋಷಿಮುನಿಗಳು ಅಮಾಯಕ ಪ್ರಜೆಗಳು ಹೈರಾಣಾಗಿದ್ದರು. ಆಗ ಶ್ರೀರಾಮಚಂದ್ರ ಪ್ರಭು ತಾನೇ ಕಾಡಿನ ಉದ್ದಗಲಕ್ಕೂ ಸಂಚರಿಸಿ ಹುಡುಕಿ ದುಷ್ಟ ರಾಕ್ಷಸರನ್ನು ನಿರ್ನಾಮ ಮಾಡಿದನು. ಅಂತಹ ಶ್ರೀರಾಮಚಂದ್ರನೇ ಒಮ್ಮೆ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡನು. ಮೋಸದಿಂದ ರಾವಣ ಸೀತೆಯನ್ನು ಕದ್ದೊಯ್ದ. ಸೀತೆಯನ್ನು ಕಾಣದೆ ಎಲ್ಲಿ ಹೋದಳೆಂದು ತಿಳಿಯದೆ ರಾಮ ಪರಿತಪಿಸುವಂತಾಯಿತು. ಸೀತೆಯನ್ನು ಕಳೆದುಕೊಂಡ ಜಾಗದಿಂದ, ಅಂದರೆ ಪಂಚವಟಿಯಿಂದ ಲಕ್ಷ್ಮಣ ಹೇಳಿದಂತೆ ರಾಮ ಲಕ್ಷ್ಮಣರು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿದರು. ಇಂದಿನ ಕರ್ನಾಟಕದ ಕಿಷ್ಕಿಂಧೆಯ ಬಳಿ ಮತಂಗ ಮುನಿಗಳ ಆಶ್ರಮಕ್ಕೆ ಬಂದರು. ಕಿಷ್ಕಿಂಧೆಯ ರಾಜ ವಾಲಿ ಅವನ ತಮ್ಮ ಸುಗ್ರೀವನನ್ನು ಜಗಳವಾಡಿ ಕಿಷ್ಕಿಂಧೆಯಿಂದ ಓಡಿಸಿದ್ದ. ಸೀತೆಯನ್ನು ಹುಡುಕಲು ಹೊರಟ ರಾಮಲಕ್ಷ್ಮಣರಿಗೆ ಸಹಾಯ ಬೇಕಿತ್ತು. ಶ್ರೀರಾಮಚಂದ್ರ ಅಪರಿಮಿತ ಬಲವುಳ್ಳ ವಾಲಿಯ ಬಳಿ ಹೋಗದೆ ರಾಜ್ಯ ಹೆಂಡತಿ ಎಲ್ಲವನ್ನೂ ಕಳೆದುಕೊಂಡು ಕುಳಿತಿದ್ದ ಸುಗ್ರೀವನ ಬಳಿ ಸಹಾಯ ಕೇಳಿದನು. ಏಕೆ? ವಾಲಿ ರಾವಣನಿಗಿಂತ ಬಲಶಾಲಿಯಾಗಿದ್ದ. ಅದು ರಾಮನಿಗೂ ತಿಳಿದಿತ್ತು. ಒಬ್ಬ ಮನುಷ್ಯನಲ್ಲಿ ಬಲವಿದೆ ಎಂದರೆ ದೈಹಿಕ ಬಲ ಮಾತ್ರವಲ್ಲ, ನೈತಿಕ ಬಲವೂ ಇರಬೇಕು. ಅದು ಇರಲಿಲ್ಲ ವಾಲಿಯ ಬಳಿ. ಮಗಳ ಸಮಾನಳಾದ ತಮ್ಮನ ಹೆಂಡತಿಯನ್ನು ಬಲವಂತವಾಗಿ ತಮ್ಮನಿಂದ ಕಿತ್ತುಕೊಂಡಿದ್ದ. ಒಂದು ವೇಳೆ ರಾಮ ವಾಲಿಯ ಬಳಿ ಹೋಗಿದ್ದಿದ್ದರೆ ರಾವಣನನ್ನು ಬಲಿ ಹಾಕಲು ಸೈನ್ಯವೇ ಬೇಕಿರಲಿಲ್ಲ. ವಾಲಿ ಒಬ್ಬನೇ ಸಾಕಾಗಿತ್ತು. ಆದರೆ ನಂತರ ಅವನು ಸೀತೆಯನ್ನು ರಾಮನಿಗೆ ಒಪ್ಪಿಸುತ್ತಾನೆಂದು ಯಾವ ಭರವಸೆಯೂ ಇರಲಿಲ್ಲ. ಆದುದರಿಂದ ಶ್ರೀರಾಮನು ವಾಲಿಯ ಬಳಿಗೆ ಹೋಗಲಿಲ್ಲ. ಪಾದುಕಾದೇವಿ ಸಮರ್ಥೆ, ಜೊತೆಗೆ ಕರುಣಾಮಯಿ. ನಿಜವಾದ ತಾಯಿ ಕೈಕೇಯಿ ಭರತನನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಸೋತಿದ್ದಳು. ಅವನಿಗೆ ಹೊರಲಾರದಷ್ಟು ಅಪವಾದವನ್ನು ತಂದುಕೊಟ್ಟಳು. ಆದರೆ ಪಾದುಕಾದೇವಿಯೋ ಭರತನನ್ನು ಹೆತ್ತ ತಾಯಿಗಿಂತ ಹೆಚ್ಚಾಗಿ ಯಾವ ಸ್ವಾರ್ಥವೂ ಇಲ್ಲದೆ ಕಾಪಾಡಿದಳು.
ಅಪವಾದ ಮುಕ್ತನನ್ನಾಗಿ ಮಾಡಿದಳು. ಆದ್ದರಿಂದ ಇಲ್ಲಿ ವೇದಾಂತ ದೇಶಿಕರು ಪಾದುಕಾ ದೇವಿಯನ್ನು ನನ್ನ ಶಿರಸ್ಸಿನಲ್ಲಿ ಪರಿವಟ್ಟವಾಗಿ ನನ್ನನ್ನು ಭರತನ ಹಾಗೆ ಅಪವಾದಗಳಿಂದ ಮುಕ್ತನನ್ನಾಗಿಸು ಎಂದು ಪ್ರಾರ್ಥಿಸಿದ್ದಾರೆ. ಶ್ರೀ ವೇದಾಂತ ದೇಶಿಕರು ಅಪಾರ ವಿದ್ಯೆಯನ್ನು ಪಡೆದಿದ್ದರು. ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುತ್ತಿರುವ ಗುರುಗಳಾಗಿದ್ದರು. ಮಠಾಧಿಪತಿಗಳಾಗಿದ್ದರು. ಕಂಚಿಯ ವರದರಾಜ ದೇವಾಲಯದಂತಹ ಪ್ರಸಿದ್ಧ ದೇವಾಲಯದ ಪ್ರಧಾನ ಅರ್ಚಕರಾಗಿದ್ದರು. ಜ್ಞಾನ, ಭಕ್ತಿ, ವೈರಾಗ್ಯಗಳೇ ಮೂರ್ತಿವೆತ್ತಂತೆ ಬದುಕಿದ್ದರು. ಪರಮ ಸಾತ್ವಿಕರಾಗಿದ್ದರು. ಆದರೂ ಅವರ ಜೀವನವೇನು ಸುಗಮವಾಗಿರಲಿಲ್ಲ. ಹೊಟ್ಟೆ ಕಿಚ್ಚು ಪಡುವವರು ಹರಡುವ ಇಲ್ಲಸಲ್ಲದ ಅಪವಾದಗಳಿಗೆ ಅವರು ತುತ್ತಾಗಿದ್ದರು. ಅಪವಾದ ಎನ್ನುವುದು ಹರಿತವಾದ ಕತ್ತಿ, ಮನಸ್ಸನ್ನು ಚುಚ್ಚಿ ಚುಚ್ಚಿ ನೋವು ಕೊಡುತ್ತಿರುತ್ತದೆ. ಅದರ ಪರಿಹಾರವಾಗದಿದ್ದರೆ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಆದುದರಿಂದಲೇ ಶ್ರೀ ವೇದಾಂತ ದೇಶಿಕರು ಪಾದುಕಾ ದೇವಿಯನ್ನು ಈ ರೀತಿ ಪ್ರಾರ್ಥನೆ ಮಾಡಿದ್ದಾರೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ದ್ವಾರಕೆಯಲ್ಲಿ ಇದ್ದಾಗ ಅವನು ಸಹ ಒಂದು ದೊಡ್ಡ ಅಪವಾದವನ್ನು ಹೊರಬೇಕಾಯಿತು. ತನ್ನ ಮೇಲಿನ ಅಪವಾದ ಸುಳ್ಳು ಎಂದು ದೃಢಪಡಿಸಲು, ಜನರಿಗೆ ಸಾಕ್ಷಿ ಒದಗಿಸಲು ಶ್ರೀಕೃಷ್ಣನು ಶ್ರಮ ಪಡಬೇಕಾಯಿತು. ಶ್ರೀಕೃಷ್ಣನಿಗೆ ಬಂದ ಅಪವಾದದ ಕಥೆಯನ್ನು ವಿವರವಾಗಿ ಹೇಳುತ್ತೇನೆ ಕೇಳಿ. ಸತತವಾಗಿ ಮಥುರೆಯ ಮೇಲೆ ದಾಳಿ ಮಾಡುತ್ತಿದ್ದ ಮಗಧ ರಾಜ ಜರಾಸಂಧನನ್ನು 17 ಬಾರಿ ಸೋಲಿಸಿದರೂ 18ನೇ ಬಾರಿ ಜನರ ಒಳಿತಿಗಾಗಿ ಜರಾಸಂಧನಿಗೆ ಸೋತಂತೆ ನಟಿಸಿ ಅಲ್ಲಿಂದ ಓಡಿ ಹೋಗಿ ದ್ವಾರಕೆಯನ್ನು ನಿರ್ಮಿಸಿ ಮಥುರೆಯ ಜನರನ್ನು ಅಲ್ಲಿಗೆ ಸ್ಥಳಾಂತರಿಸಿದನು ಶ್ರೀಕೃಷ್ಣ. ಅಲ್ಲಿ ಉಗ್ರಸೇನನ ಆಳ್ವಿಕೆಯಲ್ಲಿ ಎಲ್ಲರೂ ನೆಮ್ಮದಿಯಿಂದ ಇದ್ದರು. ಶ್ರೀಕೃಷ್ಣನಿಗೆ ರುಕ್ಮಿಣಿಯ ಜೊತೆ ಮದುವೆ ಆಗಿತ್ತು. ಆ ಸಮಯದಲ್ಲಿ ಸತ್ರಾಜಿತ ಎಂಬುವವನು ಯಾವಾಗಲೂ ಭಕ್ತಿಯಿಂದ ಸೂರ್ಯದೇವನ ಉಪಾಸನೆ ಮಾಡುತ್ತಿದ್ದನು. ಕೊನೆಗೆ ಸೂರ್ಯನು ಅವನ ಭಕ್ತಿಗೆ ಮೆಚ್ಚಿ ಶಮಂತಕವೆಂಬ ರತ್ನವನ್ನು ಅವನಿಗೆ ಅನುಗ್ರಹಿಸಿ ಕೊಟ್ಟನು. ಸೂರ್ಯನು ಅನುಗ್ರಹಿಸಿದ್ದ ಆ ಅಮೂಲ್ಯ ಮಣಿಯನ್ನು ಧರಿಸಿಕೊಂಡು ಬಂದ ಸತ್ರಾಜಿತನನ್ನು ನೋಡಿ ಜನ ಸೂರ್ಯನೇ ಧರೆಗಿಳಿದು ಬಂದನೇನೋ ಎಂದು ಭ್ರಮೆಪಟ್ಟರು. ಅದೊಂದು ಅದ್ಭುತ ಮಣಿಯಾಗಿತ್ತು. ದಿನವೂ 8 ಮಣ ಭಾರದ ಚಿನ್ನವನ್ನು ಕೊಡುವ ಶಕ್ತಿ ಅದಕ್ಕಿತ್ತು. ಅದನ್ನಿಟ್ಟು ಪೂಜಿಸುವ ಜಾಗದಲ್ಲಿ ಸಾಂಕ್ರಾಮಿಕ ರೋಗಗಳಾಗಲಿ, ಕ್ಷಾಮವಾಗಲಿ, ದುರ್ಭಿಕ್ಷವಾಗಲಿ, ಮಾರಕಾದಿ ರೋಗಗಳಾಗಲಿ, ಆದಿವ್ಯಾಧಿಗಳಾಗಲಿ ಇರುತ್ತಿರಲಿಲ್ಲ. ಅಂತಹ ದಿವ್ಯಮಣಿಯನ್ನು ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ತಮ್ಮ ರಾಜನಾದ ಉಗ್ರಸೇನನಿಗೆ ಕೊಡಬೇಕೆಂದು ಶ್ರೀಕೃಷ್ಣನು ಸತ್ರಾಜಿತನಿಗೆ ಹೇಳಿದನು. ಆದರೆ ಸತ್ರಾಜಿತನು ಕೊಡಲೊಪ್ಪಲಿಲ್ಲ. ಸ್ವಲ್ಪ ಕಾಲ ಕಳೆಯಿತು. ಒಮ್ಮೆ ಸತ್ರಾಜಿತನ ತಮ್ಮ ಪ್ರಸೇನನು ಅದನ್ನು ಧರಿಸಿ ಕಾಡಿಗೆ ಬೇಟೆಗಾಗಿ ಹೋದನು. ಆಗ ಸಿಂಹವೊಂದು ಅವನನ್ನು ಕೊಂದು ಹೊಳೆಯುತ್ತಿದ್ದ ಮಣಿಯನ್ನು ಒಂದು ಗುಹೆಯ ಬಳಿಗೆ ತೆಗೆದುಕೊಂಡು ಹೋಯಿತು. ಅಲ್ಲಿ ವಾಸಿಸುತ್ತಿದ್ದ ಜಾಂಬವಂತನೆಂಬ ಕರಡಿಯು ಆ ಸಿಂಹವನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ಅದನ್ನು ತನ್ನ ಮಗಳಿಗೆ ಕೊಟ್ಟನು. ಜಾಂಬವಂತ ಶ್ರೀರಾಮಚಂದ್ರನ ಪರಮಭಕ್ತ. ಇಲ್ಲಿ ಇತ್ತ ಕಡೆ ದ್ವಾರಕೆಯಲ್ಲಿ ಸತ್ರಾಜಿತನು ಕಾಡಿಗೆ ಹೋದ ತನ್ನ ತಮ್ಮ ತಿರುಗಿ ಬಾರದೇ ಇದ್ದಾಗ ತಮ್ಮನನ್ನು ಮಣಿಯನ್ನು ಕಳೆದುಕೊಂಡು ಸಂಕಟ ಪಡುತ್ತಿದ್ದನು. ಕಡೆಗೆ ಅವನಿಗೆ ಕೃಷ್ಣನ ಮೇಲೆಯೇ ಅನುಮಾನ. ತಮ್ಮನನ್ನು ಕೊಂದು ಅವನೇ ಮಣಿಯನ್ನು ಅಪಹರಿಸಿರಬೇಕು ಎಂದು ತಿಳಿದುಕೊಂಡನು. ಹಾಗೆಂದು ಎಲ್ಲರ ಬಳಿಯಲ್ಲೂ ಹೇಳತೊಡಗಿದನು. ಇದನ್ನು ಕೇಳಿ ಕೃಷ್ಣನಿಗೂ ಬೇಸರವಾಯಿತು. ತನ್ನ ಮೇಲಿನ ಅಪವಾದವನ್ನು ಕಳೆದುಕೊಳ್ಳಬೇಕೆಂದು ಅವನು ತನ್ನೊಡನೆ ಕೆಲವು ಪುರಜನರನ್ನು ಕರೆದುಕೊಂಡು ಪ್ರಸೇನನನ್ನು ಹುಡುಕುತ್ತಾ ಕಾಡಿಗೆ ಹೋದನು. ಅಲ್ಲಿ ಪ್ರಸೇನ ಮತ್ತು ಅವನ ಕುದುರೆ 2 ಸತ್ತು ಬಿದ್ದಿರುವುದನ್ನು ನೋಡಿ ಅಲ್ಲಿಂದ ಸಿಂಹದ ಹೆಜ್ಜೆಯನ್ನು ಅನುಸರಿಸುತ್ತಾ ಒಂದು ಗವಿಯ ಬಳಿಗೆ ಬಂದನು. ಕೃಷ್ಣ ಪುರಜನರನ್ನು ಗವಿಯ ಹೊರಗೆ ನಿಲ್ಲಿಸಿ ಒಳಗೆ ಹೋದಾಗ ಅಲ್ಲಿ ಕರಡಿಯ ಮಗುವೊಂದು ಮಣಿಯನ್ನಿಟ್ಟುಕೊಂಡು ಆಡುತ್ತಿತ್ತು. ಆಗ ಅಲ್ಲಿಗೆ ಬಂದ ಜಾಂಬವಂತನನ್ನು ಮಣಿಯನ್ನು ಕೊಡುವಂತೆ ಶ್ರೀಕೃಷ್ಣನು ಕೇಳಿದನು. ಅವನು ಅದನ್ನು ಕೊಡದಿದ್ದರಿಂದ ಇಬ್ಬರಿಗೂ ದ್ವಂದ್ವ ಯುದ್ಧವಾಯಿತು. ಇಬ್ಬರಲ್ಲಿ ಯಾರೊಬ್ಬರೂ ಸೋಲಲಿಲ್ಲ, ಗೆಲ್ಲಲಿಲ್ಲ. 12 ದಿನಗಳವರೆಗೆ ಯುದ್ಧ ನಡೆಯಿತು. ಕಡೆಗೆ ಜಾಂಬವಂತನ ಶಕ್ತಿ ಕುಂದಲು ತನ್ನನ್ನೇ ಸೋಲಿಸುತ್ತಿರುವ ಈ ಮನುಷ್ಯ ಯಾರಿರಬಹುದೆಂದು ಜಾಂಬವಂತನು ಯೋಚಿಸಿದನು. ಕಡೆಗೆ ಕೃಷ್ಣನಲ್ಲಿ ತನ್ನ ಆರಾಧ್ಯ ದೈವವಾದ ಶ್ರೀರಾಮನನ್ನೇ ಕಂಡಾಗ ಜಾಂಬವಂತನು ಕೃಷ್ಣನಿಗೆ ನಮಸ್ಕಾರ ಮಾಡಿ ಶಮಂತಕ ಮಣಿಯನ್ನು ತನ್ನ ಮಗಳು ಕನ್ಯೆ ಜಾಂಬವತಿಯನ್ನು ಒಪ್ಪಿಸಿದನು. ಹಿಂತಿರುಗಿ ಬಂದ ಶ್ರೀಕೃಷ್ಣನು ನಡೆದುದನ್ನೆಲ್ಲ ಎಲ್ಲರಿಗೂ ತಿಳಿಸಿ ತನ್ನ ಮೇಲಿನ ಅಪವಾದವನ್ನು ಪರಿಹರಿಸಿಕೊಂಡು ಮಣಿಯನ್ನು ಸತ್ರಾಜಿತನಿಗೆ ಕೊಟ್ಟುಬಿಟ್ಟನು. ಸತ್ರಾಜಿತನಿಗೆ ಶ್ರೀಕೃಷ್ಣನಲ್ಲಿ ಅನುಮಾನ ಪಟ್ಟಿದ್ದಕ್ಕಾಗಿ ಬಹಳ ಪಶ್ಚಾತ್ತಾಪವಾಯಿತು. ಅವನು ತನ್ನ ಮಗಳು ಕನ್ಯಾರತ್ನ ಸತ್ಯಭಾಮಿಯ ಸಮೇತ ಶಮಂತಕ ರತ್ನವನ್ನು ಕೃಷ್ಣನಿಗೆ ಕೊಟ್ಟನು.
ಅದಾಗಲೇ ಸತ್ಯಭಾಮಿಯು ಶ್ರೀಕೃಷ್ಣನಿಗೆ ಮರುಳಾಗಿ ತನ್ನ ಹೃದಯವನ್ನು ಒಪ್ಪಿಸಿದ್ದಳು. ಶ್ರೀಕೃಷ್ಣನು ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಆ ಮಣಿಯನ್ನು ರಾಜ ಉಗ್ರಸೇನನಿಗೆ ಕೊಟ್ಟನು. ಹೀಗೆ ಅಪವಾದ ಎಂದರೆ ಎಂಥವರನ್ನು ಅಲುಗಾಡಿಸಿಬಿಡುತ್ತದೆ. ಜನರು ಈಗಲೂ ಭಾದ್ರಪದ ಶುಕ್ಲ ಪಕ್ಷದ ಚತುರ್ಥಿಯ ದಿನದಂದು, ಗಣೇಶ ಹಬ್ಬದ ದಿನದಂದು ಶಮಂತಕೋಪಾಖ್ಯಾನ ಎಂಬ ಈ ಕಥೆಯನ್ನು ಭಕ್ತಿಯಿಂದ ಕೇಳುತ್ತಾರೆ. ಭರತನು ಸಹ ತನ್ನ ಮೇಲಿನ ಮಿಥ್ಯಾಪವಾದವನ್ನು ಹೋಗಲಾಡಿಸುವುದಕ್ಕಾಗಿ ಎಷ್ಟೊಂದು ಪಾಡುಪಟ್ಟನು. ಹೀಗಾಗಿ ಶ್ರೇಷ್ಠರಾದ ಶ್ರೀ ವೇದಾಂತ ದೇಶಿಕರು ಸಹ, ಅಮ್ಮ ಪಾದುಕಾದೇವಿ, ತಲೆಯ ಮೇಲಿನ ಶಿರಸ್ತ್ರಾಣವು ಕಾಯುವಂತೆ ನೀನು ನನ್ನ ತಲೆಯ ಮೇಲಿನ ಶೇಷವಸ್ತ್ರವಾಗಿ ಅಪವಾದಗಳಿಂದ ನನ್ನನ್ನು ಕಾಪಾಡು ಎಂದಿದ್ದಾರೆ. ಇನ್ನು ಆಳ್ವಾರರ ವೈಭವವನ್ನು ತೆಗೆದುಕೊಂಡರೆ, ನಾಥಮುನಿಗಳು ಸಹ ಪಾದುಕಾ ಸ್ವರೂಪಿ ನಮ್ಮಾಳ್ವಾರರ ಅನುಗ್ರಹದಿಂದ ಕಳೆದು ಹೋಗಿದ್ದ 4000 ದಿವ್ಯ ಪ್ರಬಂಧ ರತ್ನವನ್ನು ಮತ್ತೆ ದೊರಕಿಸಿಕೊಂಡು ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಲೋಕಕ್ಕೆ ನೀಡಿದರು ಎಂದು ತಿಳಿಯಬಹುದು. ಎಷ್ಟೇ ಪರಿಶುದ್ಧವಾದ ಜೀವನ ನಡೆಸಿದರೂ ಲೋಕಾಪವಾದ ತಪ್ಪುವುದಿಲ್ಲ. ಅದಕ್ಕಾಗಿ ಹೆದರಬಾರದು. ನಮ್ಮ ನಿರಪರಾಧಿತ್ವವನ್ನು ನಿರೂಪಿಸಲು ಭರತನಂತೆ ಶ್ರೀಕೃಷ್ಣನಂತೆ ಪರಿಶ್ರಮಿಸಿ ಲೋಕ ಕಲ್ಯಾಣಕ್ಕಾಗಿ ಉಜ್ಜೀವಿಸಬೇಕು ಎಂದು ಈ ಶ್ಲೋಕದ ಮೂಲಕ ಲೋಕಕ್ಕೆ ಸಂದೇಶ ನೀಡುತ್ತಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಇಲ್ಲಿಗೆ ಶ್ರೀ ಪಾದುಕಾ ಸಹಸ್ರದ 120ನೇ ಪದ್ಯ ಮುಗಿಯಿತು. ಹಾಗೆ ಸಮರ್ಪಣಾ ಪದ್ಧತಿಯೂ ಮುಗಿಯಿತು. ಇನ್ನು 121ನೇ ಪದ್ಯದಿಂದ 5ನೆಯ ಪದ್ಧತಿ ಪ್ರಸ್ಥಾನ ಪದ್ಧತಿಯು ಪ್ರಾರಂಭವಾಗುತ್ತದೆ. ಇದರಲ್ಲಿಯೂ ಸಹ 20 ಪದ್ಯಗಳಿವೆ. ಈ ಪದ್ಧತಿಯಲ್ಲಿ ಶ್ರೀರಾಮನ ಜೊತೆ ವನಕ್ಕೆ ತೆರಳಿದ ಪಾದುಕಾದೇವಿ ಲೋಕಕ್ಷೇಮಕ್ಕಾಗಿ ಭರತನ ಜೊತೆ ಅಯೋಧ್ಯೆಗೆ ಮರಳಿ ಬಂದ ವಿಷಯವನ್ನು ಶ್ರೀ ವೇದಾಂತ ದೇಶಿಕರು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಪದ್ಯಗಳನ್ನು ಕೂಲಂಕುಷವಾಗಿ ಅಭ್ಯಾಸ ಮಾಡೋಣ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.